ಇವತ್ತಿನವರೆಗೂ ನಾವು ಬೇಕಾದಷ್ಟು ಶಾಸಕರಿಗೆ ಹೇಳಿದ್ವಿ ನಾವು ಮಾತಾಡ್ತೀವಿ ಸರ್ ಅಂತೇಳಿ ಮಾತಾಡೋಕೆ ಬಿಡ್ಲಿಲ್ಲ ನಮ್ಮನ್ನ. ಆಯ್ತಲ್ಲ, ಕೆಲಸ ಮಾಡಿದೀವಿ ತಾನೆ. 85,000 ಓಟ್ ಬಂತು ತಾನೆ. ನೀನು ಒಬ್ಬ MP ಆಗಿ ಇದೇ ಕಡತನಮಲ್ಲಿ ಸತೀಶ್ ಅವ್ರನ್ನ ಡೈರೆಕ್ಟರ್ ಮಾಡ್ಬೇಕಾದ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲ ಶ್ರಮ ವಹಿಸಿ ರಾತ್ರಿಗಳು ಕೆಲಸ ಮಾಡಿದೀವಿ. ಇದೇ ಶಾಸಕರು ಮೈಸೂರಿಗೆ ಬಂದವ್ರೆ, ಕೈಯೆಲ್ಲ ಕಾಲಿಡಿತೀನಿ ಅಂತ ಹೇಳವ್ರೆ. ಬಸ್ಸಲ್ಲಿ ಬಂದವ್ರೆ, ಅಲ್ಲಿಂದ ಬಸ್ಸಲ್ಲಿ ಬಂದು ಡೈಲಿ ಓಟ್ ಹಾಕ್ಸವ್ರೆ. ಮನೆಗೆ ಹೋಗಿದ್ದಾರೆ ಎಲ್ಲ ಅಧ್ಯಕ್ಷರು ಮನೆಗೆ, ಎಲ್ಲಾರು ಕೈ ಮುಗಿದು ಕಾಲಿಡ್ಕಂತೀನಿ ಅಂತ ಹೇಳವ್ರೆ. ಅದನ್ನ ಗೆಲ್ಸವ್ರೆ. ಅವರು ಇದೇ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇವ್ರು ಮಾಡಿದ್ದೇನು, ಇವ್ರು 3 ಜನ, ಇವ್ರು ಯಾರೋ ಸತೀಶ್ ಹಿಂದೆ ಒಂದು 3 ಜನ ಇದಾರಲ್ಲ, ಅವ್ರನ್ನ ಕರ್ಕೊಂಡು, ಕಾಂಗ್ರೆಸ್ನವ್ರನ್ನ ಕರ್ಕೊಂಡು, ಆಯ್ತಾ, ನೀನು MP ಕರ್ಕೊಂಡು ಫಸ್ಟ್ ಚೊಕ್ನಳ್ಳಿಗೆ ಹೋಗ್ತೀಯಲ್ಲ ನೀನು, ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಊರಿನ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತೀಯಲ್ಲ, ಹಾಗೂ ಸಂತೋಷ, ನಾವೇನ್ ಬೇಡ ಅಂತ ಹೇಳೋದಿಲ್ಲ. ನಾನು ಓಟ್ ಹಾಕ್ಸಿದ್ದು ನಾನು ಊರದು ನಂದು, ನಾನ್ ಲೀಡ್ರು, ನಾವು ಓಟ್ ಹಾಕ್ಸಿದೀವಿ. ಮನೆ ತಿರುಗಿ MP ಸುಧಾಕರ್ ಓಟ್ ಹಾಕ್ರಿ ಅಂತ ಹೇಳಿ ನೀವು ನಮ್ಗೊಂದು ಮಾತು ಹೇಳಿದಿರೇನ್ರಿ? ನಿಮ್ಮೂರಿಗೆ ಬರ್ತಾ ಇದೀವಿ, ನೀನ್ ಓಟ್ ಹಾಕ್ಸಿದ್ಯಾ ವೆಂಕಟೇಶ್, ನೀವ್ ಇರ್ಬೇಕು ಊರಲ್ಲಿ, ನಾನು ಬರ್ತೀನಪ್ಪ ನಾಳೆ ಅಂತ ಹೇಳಿದ್ರೇನ್ರಿ ನೀವು? ದೊಡ್ಡ ಮನುಷ್ಯರು ಸತೀಶ್ ಹೇಳವ್ರೇನ್ರಿ? ಸತೀಶ್ ಓಟಿಗೆ ಓಟ್ ಹಾಕ್ಸಿ ನಾವು ಕೆಲಸ ಮಾಡಿಲ್ವಾ? MP ಓಟ್ ಹಾಕ್ಸಿ ನಾವು ಕೆಲಸ ಮಾಡ್ಲಿಲ್ವಾ? ಮತ್ತೆ ಇನ್ನೇ ನೀವು ಭಾರತೀಯ ಜನತಾ ಪಾರ್ಟಿನಲ್ಲಿ ನೀವು ಕೆಲಸ ಮಾಡ್ತಕ್ಕಂಥದ್ದು ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಏನ್ ನಿನ್ಗ ಬರೀ ಸತೀಶ್ ಒಬ್ಬರೇ ಓಟ್ ಹಾಕ್ಸಿದ್ದು? 85,000 ಓಟ್ ಬರ್ಬೇಕಾದ್ರೆ ಬರೀ ಸತೀಶ್ ಅವರು ಓಟ್ ಹಾಕ್ಸಿದ್ರಾ? ನಿನಗೆ ಸೀಟ್ ಕೊಡ್ಲಿಲ್ವಾ? ಯಾರಿಗೆ? ಸತೀಶ್ ಅವ್ರನ್ನ ಕರೆದು ಗುರುತಿಸಿ ಸೀಟ್ ಕೊಡ್ಲಿಲ್ವಾ ಅವ್ರಿಗೆ? ನೀವು ನಮ್ಮ ಲೀಡರ್ಗಳು ಮತ್ತೆ ನಮ್ಮ ಶಾಸಕರು ಗುರುತಿಸಿಲ್ವಾ? ನಿಮ್ಮನ್ನ ಗೆಲ್ಸ್ಕೊಂಡ್ ಬಂದಿಲ್ವಾ? ಅವತ್ತು ಹೌದು, ಸಂಸದರೇ ಪಕ್ಷ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಲಹಂಕದಲ್ಲಿ. ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಅವ್ರ ಎದುರುಗಡೆ ಕುಂಡಿಸಿ ನಾನು ಮಾತಾಡ್ತೀನಿ. ನಾವು ನೋಡಿ, ಇದುವರೆಗೂ ನಾವೇನು ಕೊಟ್ಟಿಲ್ಲ. ಹೈಕಮಾಂಡ್ ಲೆವೆಲ್ ಅಲ್ಲಿ ಏನೋ ಮಾಡ್ಕೊಂತಾರೆ ದೊಡ್ಡವ್ರ ಲೆವೆಲ್ ಅಲ್ಲಿ ಅಂತ ನಾವ್ ಇದುವರೆಗೂ ನಾವೇನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ನಾವು ನಮ್ಮ ಅಧ್ಯಕ್ಷರು ಸಹ ಗಮನಕ್ಕೆ ತಂದಿದೀವಿ. ಇಲ್ಲಿ ನಮ್ಮ ಮಂಡಲ ಅಧ್ಯಕ್ಷಗಳಿಗೆ 2 ಮಂಡಲ ಅಧ್ಯಕ್ಷಗಳು ನಾವು ತಂದಿದೀವಿ, ನಮ್ಮ ಪ್ರಭಾರಿಗಳಿಗೂ ನಾವು ತಂದಿದೀವಿ. ಎಲ್ರಿಗೂ ಗೊತ್ತಿದೆ. ಆದ್ರೆ ಹೈಕಮಾಂಡ್ ಲೆವೆಲ್ ಅವರ ಹಂತದಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅವ್ರ ಕ್ರಮ ಕೈಗೊಳ್ತಾರೆ, ಅದೇನೋ ಅಂತ ಅವ್ರು ನಾವೇನ್ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಅವ್ರು ಮಾಡ್ಕೊಳ್ತಾರೆ, ನಾವು ಅವ್ರ ಗಮನಕ್ಕೆ ತಂದಿದೀವಿ. ಇದು ಅಷ್ಟೇನೆ. ಇವತ್ತು ಸತೀಶ್ ಅವರು ಮಾತನಾಡ್ತಾರೆ. ಈಗ ನಾನು 2-3 ಕಡೆ ನಾವು ಕೇಳಿದೀವಿ, ಏನೋ ನಾವು ಒಕ್ಕಲಿಗರ ಲೀಡರ್ಗಳು, ಪ್ರಭಾವಿ ಲೀಡರ್ಗಳು, ಅವರು ವಿಶ್ವನಾಥ್ ಅವರು, ರೆಡ್ಡಿ ಅವರು, ನಾವು ಒಕ್ಕಲಿಗರು ಏನೋ ನಾವು ಜಾಸ್ತಿ ಇದ್ದೀವಿ. ಅರೆ ವಿಶ್ವನಾಥ್ ಅವ್ರು ಯಾರು? ಅವರು ಒಕ್ಕಲಿಗರೇನೆ. ನಮ್ಮ ಒಕ್ಕಲಿಗರಲ್ಲಿ ಸುಮಾರು 113 ಉಪಜಾತಿಗಳಿದ್ದಾವೆ. ಗಂಗಡ್ಗಾರ್ ಒಕ್ಕಲಿಗರು, ಮರ್ಚ ಒಕ್ಕಲಿಗರು, ರೆಡ್ಡಿ ಒಕ್ಕಲಿಗರು, ಕುಂಚಿಟಗಿರಿ ಒಕ್ಕಲಿಗರು, ಅನೇಕ ಒಕ್ಕಲಿಗರು ನಮ್ಮಲ್ಲಿದ್ದಾರೆ ರಾಜ್ಯದಲ್ಲಿ. ನಮ್ಮ ಯಲಹಂಕದಲ್ಲೂ ಸುಮಾರು ಒಂದು 9-10 ಒಕ್ಕಲಿಗರು ನಾವೆಲ್ಲ ಇದ್ದೀವಿ. ಅವರು ನಮ್ಮ ಒಕ್ಕಲಿಗರೇನೆ. ಈಗ ನಮ್ಮ ಕೋಲಾರ ಸೈಡ್ ಎಲ್ಲರೂ ಹೋದ್ರೆ ಎಲ್ಲಾರು ರೆಡ್ಡಿ ಅಂತಾನೆ ಇಟ್ಕೊಂಡಿರೋದು ಒಕ್ಕಲಿಗರು. ಸುಧಾಕರ್ ಅವರು ಒಕ್ಕಲಿಗಿರ್ತಾನೆ, ಅವ್ರ ಅಪ್ಪನ ಹೆಸರೇನು ಏನಣ್ಣ? ಕೇಶವ ರೆಡ್ಡಿ. ಅವರು ರೆಡ್ಡಿ ತಾನೆ.